ನಮಸ್ಕಾರ ವೀಕ್ಷಕರೇ, ಇವತ್ತು ಮೇ 12ನೇ ತಾರೀಕು. ನಮಗೆಲ್ಲರಿಗೂ ತಿಳಿದಿರೋ ಮಟ್ಟಿಗೆ ಇವತ್ತು ಶಂಕರಾಚಾರ್ಯರ ಜಯಂತಿ ಅಂತಲೇ ನಮಗೆಲ್ಲರಿಗೂ ಗೊತ್ತು. ಶಂಕರಾಚಾರ್ಯರು ಅಂದರೆ ಯಾರಿಗೆ ತಿಳಿದಿಲ್ಲ ಹೇಳಿ? ಅವರದ್ದು ಹೆಸರು 1400 ವರ್ಷದ ಇತಿಹಾಸಗಳೇ ಇದೆ. ಒಂದು ದೊಡ್ಡ ಮಟ್ಟದಲ್ಲೇ ಹೆಸರನ್ನು ಕೂಡ ಮಾಡಿದರು. ಇವಾಗೂ ಕೂಡ ಅವರ ಸಿದ್ಧಾಂತಗಳಲ್ಲೇ ಸಾಕಷ್ಟು ಜನ ಕೂಡ ನಡ್ಕೋತಾರೆ. ಅವರ ಸಿದ್ಧಾಂತಗಳು ಸಾಕಷ್ಟು ಇದೆ ಮತ್ತು ಅವರ ತತ್ವಗಳು ಸಾಕಷ್ಟು ಇದೆ. ಯಾವುದೇ ರೀತಿಯಾದ ಜಾತಿಯ ಭೇದ ಭಾವ ಕೂಡ ಮಾಡ್ತಿರಲ್ಲ. ಮತ್ತು ಹೇಳ್ತಾ ಹೋದರೆ ಶಂಕರಾಚಾರ್ಯರ ಅವರ ಬಗ್ಗೆ ಸಾಕಷ್ಟು ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಮಲ್ಲೇಶ್ವರಂನ ಜಾಂಬೂ ಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ವೆಂಕಟರಮಣ ಭಟ್ರವರು ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಯಾವ ರೀತಿ ಅವರು ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಹೇಳ್ತಾ ಹೋಗ್ತಾರೆ ನೋಡೋಣ ಬನ್ನಿ. ಎಸ್ ವೀಕ್ಷಕರೇ, ನಾನು ಈ ಹಿಂದೆ ಹೇಳ್ದಂಗೆ ಜಂಬೂ ಗಣಪತಿ ದೇವಸ್ಥಾನದ ಆವರಣದಲ್ಲಿದ್ದೀವಿ ನಾವು ಇವತ್ತು. ನಮ್ಮ ಜೊತೆ ವೆಂಕಟರಮಣ ಭಟ್ ಗುರುಗಳು ಕೂಡ ಇದ್ದಾರೆ. ಅವರನ್ನು ಇವತ್ತು ಶಂಕರಾಚಾರ್ಯರ ಜಯಂತಿಯ ಪ್ರಯುಕ್ತ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗೋಣ. ಅವರ ಮೂಲ ಮಾಹಿತಿಗಳೇನಿದೆ ಆ ಮಾಹಿತಿಗಳನ್ನು ಕೂಡ ನಮಗಿವತ್ತು ತಿಳಿಸ್ತಾರೆ. ನಮಸ್ತೆ ಗುರುಗಳೇ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ ಸ್ವಯಮೇವ ಗುರುಸ್ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ ಕೂಡ ಶಂಕರ ಜಯಂತಿಯ ಶುಭಾಶಯಗಳು. ಹಾಗೆ ಇವತ್ತು ಭಗವಂತ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಒಬ್ಬನಾಗಿ ಶಂಕರನೇ ಅವತಾರ ಮಾಡಿದ ದಿವಸ ಇವತ್ತು. ಹಾಗಾಗಿ ಶಂಕರ ಜಯಂತಿ. ಶಂಕರಾಚಾರ್ಯರು ಕೇರಳದ ಕಾಲಟಿಯಲ್ಲಿ 1600 ವರ್ಷಗಳ ಹಿಂದೆ, ಸಾಮಾನ್ಯ 6ನೇ ಶತಮಾನದಲ್ಲಿ ಅವರು ಜನಿಸಿದರು. ಅವರ ತಂದೆ ಶಿವಗುರು, ತಾಯಿ ಆರ್ಯಾಂಬ. ಯಾಕೆಂದರೆ ತಂದೆ ತಾಯಿಗಳು ತುಂಬ ಶಿವನ ಭಕ್ತರಾಗಿದ್ದರು. ಅವರಿಗೆ ಬಹಳಷ್ಟು ವರ್ಷವಾದರೂ ಕೂಡ ಮಕ್ಕಳು ಆಗಿರಲಿಲ್ಲ. ಹಾಗಾಗಿ ಎಲ್ಲ ರೀತಿಯಾದಂಥ ಸೇವೆ, ಪೂಜಾ ಇತ್ಯಾದಿಗಳನ್ನು ಅವರು ಮಾಡಿದ್ರೂ ಕೂಡ ಅವರಿಗೆ ಮಕ್ಕಳು ಆಗಿರಲಿಲ್ಲಾಗಿತ್ತು. ಆಗ ಒಮ್ಮೆ ಒಂದು ದಿವಸ ತುಂಬ ಚಿಂತೆ ಆಗ್ತದೆ. ಅಯ್ಯೋ ಭಗವಂತ, ನಾವಿಷ್ಟು ನಿನ್ನ ಸ್ಮರಣೆ, ಸೇವೆ, ಜಪ, ತಪಸ್ಸು ಇದನ್ನೆಲ್ಲ ಮಾಡ್ತಾಯಿದ್ದರೂ ಕೂಡ ಏನು ನಮಗೊಂದು ಸಂತಾನನೂ ಕೂಡ ಆಗ್ತಾ ಇಲ್ವಲ್ಲ, ಮುಂದೆ ನಮ್ಮ ಗತಿ ಏನು ಅಂತ ತುಂಬ ಚಿಂತೆಗೆ ಒಳಗಾಗ್ತಾರೆ. ತುಂಬ ಬೇಜಾರಾಗ್ತದೆ. ಆಗ ಅದೇ ದಿವಸ ರಾತ್ರಿ ಕನಸಿನಲ್ಲಿ ದಂಪತಿಗಳಿಗೆ ಪರಮೇಶ್ವರನೇ ಬಂದು ಕಾಣ್ತಾನೆ. ಹೇಳ್ತಾನೆ, ನೀವು ಇನ್ನೂ ಚಿಂತೆ ಪಡಬೇಕಾದ್ದಿಲ್ಲ, ನಾನೇ ನಿಮಗೆ ಮಗನಾಗಿ ಬರುತ್ತೇನೆ ಅಂತ ಹೇಳಿ ಅವನು ಅದೃಶ್ಯನಾಗ್ತಾನೆ. ಹಾಗೆ ಇವರು ಕಣ್ಣು ಬಿಟ್ಟು ನೋಡಿದಾಗ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಆವಾಗ ಗೊತ್ತಾಯಿತು, ಓ ಇದು ಭಗವಂತನೇ ಬಂದಿದ್ದ ಅಂತ ಅವರಿಗೆ ಗೊತ್ತಾಯಿತು. ಹಾಗೆ ಬೆಳಗ್ಗೆ ಹಾಗೆ ಎದ್ದು ಸ್ನಾನ ಸಂಧ್ಯಾವಂದನಾದಿಗಳನ್ನು ಮುಗಿಸಿ ಅವರು ಮತ್ತೆ ಭಗವಂತನ ಸ್ಮರಣೆಯಲ್ಲಿ ತೊಡಗ್ತಾರೆ. ಹಾಗೆ 9 ತಿಂಗಳಲ್ಲಿ ಅವರು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಶಂಕರನ ಪ್ರಸಾದದಿಂದ ಹುಟ್ಟಿದ್ದರಿಂದ ಅವರಿಗೆ ಶಂಕರ ಎಂದು ನಾಮಕರಣವನ್ನು ಮಾಡ್ತಾರೆ. ಹಾಗೆ ಶಂಕರಾಚಾರ್ಯರು ಅವತ್ತಿನಿಂದ ಅವರು ಎಲ್ಲ, ಯಾಕೆಂದರೆ 16 ವರ್ಷದಲ್ಲಿ ಅವರು ಎಲ್ಲ ವೇದಾಂಗಗಳನ್ನು ಕಲಿತಾರೆ. ಅವರು ಅಂದರೆ 5ನೇ ವರ್ಷಕ್ಕೆ ಅವರಿಗೆ ಉಪನಯನವಾಗ್ತದೆ. ಉಪನಯನ ಯಾಕೆಂದರೆ ಮನುಷ್ಯನಿಗೆ ಉಪನಯನ ಹೇಳುವಂಥದ್ದು 2ನೇ ಜನ್ಮವಂತೆ. ಹಾಗಾಗಿ ಆ ಉಪನಯನ ಅಂತ ಅರ್ಥ ಏನು ಅಂತ ಕೇಳಿದ್ರೆ, ಉಪ ಅಂದರೆ ಸಮೀಪ ಅಂತ ಅರ್ಥ. ಸಮೀಪ ಏನು ಸಮೀಪ ಅಂದರೆ ನಯನ, ಕಣ್ಣಿನ ಸಮೀಪ. ಯಾವ ಕಣ್ಣು? ಅದು 3ನೇ ಕಣ್ಣು, ಅದೇ ಪರಮೇಶ್ವರ. ನಮಗೆಲ್ಲರಿಗೂ ಕೂಡ 2 ಕಣ್ಣಿನ ಬಗ್ಗೆ ಗೊತ್ತಿದೆ. 3ನೇ ಕಣ್ಣು ಅದು
ಹುಬ್ಬಿನಲ್ಲಿ ಇರ್ತದೆ. ಆ 2 ಕಣ್ಣು ಮೇಲ್ಗಡೆ ಲಲಾಟ, ಆ ಹಣೆಯ ಮಧ್ಯಭಾಗದಲ್ಲಿ 3ನೇ ಕಣ್ಣು ಪ್ರತಿಯೊಬ್ಬರಿಗೂ ಇರುತ್ತದೆ. ಆ 3ನೇ ಕಣ್ಣು ಜಾಗೃತವಾದಾಗ ನಮಗೆ ಪರಮಾತ್ಮನ ಜ್ಞಾನವಾಗ್ತದೆ, ಪರಮಾತ್ಮನ ಅರಿವಾಗ್ತದೆ. ಹಾಗಾಗಿ ಅವರಿಗೆ ಉಪನಯನವನ್ನು 5ನೇ ವರ್ಷಕ್ಕೆ ಮಾಡ್ತಾರೆ. ಯಾರಿಗೆ ಉಪನಯನವನ್ನು 5ನೇ ವರ್ಷಕ್ಕೆ ಮಾಡ್ತಾರೋ ಅಂಥವರು ಬ್ರಹ್ಮಜ್ಞಾನಿಗಳಾಗ್ತಾರಂತೆ. ಬ್ರಹ್ಮಜ್ಞಾನ ಅಂತ ಹಾಗಾದರೆ ಬ್ರಹ್ಮಜ್ಞಾನ ಅಂತ ಏಂದರು, ಬ್ರಹ್ಮ ಅಂದರೆ ಯಾರು ಅಂತ ನಮಗೆ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಉಪನಿಷತ್ತು ಹೇಳ್ತದೆ. ಸತ್ಯ ಅದೇ ಸತ್ಯ, ಜ್ಞಾನ. ಆ ಜ್ಞಾನ ಹೇಳುವಂಥದ್ದು ನಮ್ಮ ಒಳಗೂ ಹೊರಗೂ ಇರತಕ್ಕಂಥದ್ದು, ಅದೇ ಜ್ಞಾನ. ಜ್ಞಾನಂ ಅನಂತಂ, ಅನಂತ ಅಂದರೆ ಎಲ್ಲ ಕಡೆ ಇರುವಂಥದ್ದು. ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅದೇ ಆದಿ, ಅದೇ ಎಲ್ಲವೂ ಕೂಡ. ಇಡೀ ವಿಶ್ವವನ್ನು ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದು ಯಾವುದಂತ ಆದರೆ ಅದೇ ಭಗವಂತ, ಅದೇ ಪರಮಾತ್ಮ, ಅದೇ ಜ್ಞಾನ. ಹಾಗಾಗಿ ಅವರು ಆ ಬ್ರಹ್ಮಜ್ಞಾನಿಗಳಾಗ್ತಾರೆ. ಅದಕ್ಕಾಗಿ ಆ ಉಪನಯನ ಹೇಳುವಂಥದ್ದು ಬ್ರಾಹ್ಮಣನಿಗೆ ವಿಶೇಷವಾದಂಥ ಅದು 3ನೇ ಕಣ್ಣು ಅಂತ ಹೇಳ್ಬೋದು. ವಿಶೇಷವಾದಂಥ ಜ್ಞಾನವನ್ನು ಪಡೆಯಲಿಕ್ಕೆ ಅದು ಬಹಳ ಮುಖ್ಯವಾಗಿರುತ್ತದೆ. ಹಾಗಾಗಿ 5 ವರ್ಷಕ್ಕೆ ಉಪನಯನವಾಗ್ತದೆ. ಹಾಗೆ ಅವರು 8ನೇ ವರ್ಷಕ್ಕೆ ಅಷ್ಟವರ್ಷೇ ಚತುರ್ವೇದಗಳನ್ನು ಅವರು ಕಲಿತು ಬಿಡುತ್ತಾರೆ. ಯಾಕೆಂದರೆ ನಮ್ಮಲ್ಲಿ ಹೇಳ್ತಾರೆ ಏಕಪಾಠಿಯಾಗಿದ್ದರು ಅವರು. ಏಕಪಾಠಿ ಅಂತ ಅಂದರೆ ಏನು ಅಂತಾದರೆ ಒಂದು ಬಾರಿ ಹೇಳಿದ್ರೆ ಅದನ್ನು ಗ್ರಹಿಸಿಕೊಳ್ಳುತ್ತಾರೆ, ಅಂಥವರಿಗೆ ಏಕಪಾಠಿ ಅಂತ ಹೇಳ್ತಾರೆ. ಹಾಗಾಗಿ 8ನೇ ವರ್ಷಕ್ಕೆ ಅವರು ಎಲ್ಲ ಚತುರ್ವೇದವನ್ನು ಕಲಿತರು. 12 ಸರ್ವಶಾಸ್ತ್ರವಿತು. 12 ವರ್ಷಕ್ಕೆ ಅವರು ಎಲ್ಲ ಶಾಸ್ತ್ರವನ್ನು ಕಲಿತರು. ಹಾಗೆ 16 ಕೃತವಾನ್ ಭಾಷ್ಯಂ. 16 ವರ್ಷಕ್ಕೆ ಅವರು ಭಾಷ್ಯವನ್ನು ಬರೆದರು. ಯಾವುದಕ್ಕೆ ಭಾಷ್ಯವನ್ನು ಬರೆದರು? ಉಪನಿಷತ್ತು, ಬ್ರಹ್ಮಸೂತ್ರ, ಹಾಗೆ ಭಗವದ್ಗೀತೆ. ಇದಕ್ಕೆ ಅವರು ಭಾಷ್ಯವನ್ನು ಬರೆದರು. ಇದಕ್ಕೆ ಪ್ರಸ್ಥಾನತ್ರಯ ಅಂತ ಕರೀತಾರೆ. ಉಪನಿಷತ್ತು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರ. ಹಾಗೆ ವೇದ ಭಾಷ್ಯಗಳು ಎಲ್ಲವೂ ಕೂಡ ಅದನ್ನು ವೇದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಹಾಗಾದರೆ ಭಾಷ್ಯ ಅಂದರೆ ಏನು? ಅಂದರೆ ಭಾಷ್ಯ ಅಂದರೆ ಅಲ್ಲಿ ಪರಮಾತ್ಮನ ಆ ಉಪನಿಷತ್ತಿನಲ್ಲಿ ಏನು ಹೇಳ್ತದೆ, ಹೊರಮುಖವಾಗಿ ಒಂದು ಅರ್ಥ ಆದರೆ ಅದರಲ್ಲಿ ಒಳಮುಖವಾಗಿ ಮತ್ತೊಂದು ಸೂಕ್ಷ್ಮ ಅರ್ಥ ಬೇರೆ ಇರ್ತದೆ. ಭಗವದ್ಗೀತೆ ಇರ್ಬೋದು, ಉಪನಿಷತ್ತು. ಹಾಗಾದರೆ ಭಗವದ್ಗೀತೆ ಅಂದರೆ ಭಗವಂತನೇ ಹೇಳಿದ ಮಾತು. ಸಾಕ್ಷಾತ್ ಭಗವಂತನೇ ಅರ್ಜುನನಿಗೆ ಹೇಳಿದ್ದಾನೆ. ಅದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಉಪನಿಷತ್ತುಗಳು 10 ಉಪನಿಷತ್ತುಗಳು, ದಶೋಪನಿಷತ್ತು ಅಂತ ನಾವು ಕರಿತೇವೆ. ಆ 10 ಉಪನಿಷತ್ತಿಗೂ ಕೂಡ ಭಾಷ್ಯವನ್ನು ಬರೆದರು. ಹಾಗೆ ಬ್ರಹ್ಮಸೂತ್ರಗಳು, ಇದಕ್ಕೆಲ್ಲ ಭಾಷ್ಯವನ್ನು ಬರೆದರು ಅವರು. ಆನಂತರ ತಮ್ಮ 32ನೇ 32 ಮುನಿರಭ್ಯಗಾತ್ 32ನೇ ವಯಸ್ಸಿಗೆ ಅವರು ಇಹಲೋಕವನ್ನು ತ್ಯಜಿಸಿದರು. ಹಾಗಾಗಿ ಹೀಗೆ ಒಮ್ಮೆ ಅವರ ಜೀವನ ಚರಿತ್ರೆಯ ಬಗ್ಗೆ ಹೇಳಬೇಕು ಅಂತಾದರೆ 16 ವರ್ಷ ಆಯಿತು ಅವರಿಗೆ. 16 ವರ್ಷ ಆದಂಥ ಸಂದರ್ಭದಲ್ಲಿ ಒಮ್ಮೆ ಅವರು ಭಿಕ್ಷೆಗೆ ಹೋಗ್ತಾರೆ. ಭಿಕ್ಷೆಗೆ ಹೋದಾಗ ಅಲ್ಲಿ ಒಬ್ಬರ ಮನೆಗೆ ಹೋಗ್ತಾರೆ. ಅಲ್ಲಿ ತಾಯಿ ಮಾತ್ರ ಇದ್ದಳು. ಆ ಮನೆ ಗುಡಿಸಲು ಆಗಿತ್ತು, ಸೋಗೆ ಮನೆ ಆಗಿತ್ತು. ಭವತಿ ಭಿಕ್ಷಾಂದೇಹಿ ಅಂತ ಕರೀತಾರೆ. ಆಗ ತಾಯಿ ಹೊರಗಡೆ ಬರ್ತಾಳೆ, ನೋಡ್ತಾಳೆ. ಸುಂದರವಾದ ಒಟು, ತೇಜಸ್ವಿಯಾದಂಥ ಒಟುವನ್ನು ನೋಡಿ ತಾಯಿಗೆ ಮರುಕ ಉಂಟಾಗ್ತದೆ. ಕಣ್ಣಲ್ಲಿ ನೀರು ಬರ್ತದೆ. ಅಯ್ಯೋ, ನನ್ನ ಈ ದಾರಿದ್ರ್ಯ ಯಾವ ಥರ ಇರಬಹುದು? ಒಟು, ತೇಜಸ್ವಿಯಾದಂಥ ಒಟುವಿಗೆ ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಇಲ್ವಲ್ಲ ಅಂತ ಎಲ್ಲ ಮನೆ ಕಡೆ ಎಲ್ಲ ಹುಡುಕ್ತಾಳೆ, ಏನೂ ಕಾಣೋದಿಲ್ಲ. ಆಗ ಕಣ್ಣಲ್ಲಿ ನೀರು ಬರ್ತದೆ ತಾಯಿಗೆ. ಅಯ್ಯೋ ಭಗವಂತ, ಈ ನನ್ನ ದರಿದ್ರ ಅವಸ್ಥೆಯನ್ನು ನೋಡು ಅಂತ ಅವರ ಹತ್ರ ಹೇಳ್ಕೊಳ್ತಾಳೆ.
ನನಗೆ ಕೊಡಲಿಕ್ಕೆ ಏನೂ ಇಲ್ಲ, ನೀನೇ ನನಗೆ ಕರುಣಿಸು ಅಂತ ಹೇಳಿದಾಗ ಆವಾಗ ಶಂಕರಾಚಾರ್ಯರು ಕನಕಧಾರಾ ಸ್ತೋತ್ರವನ್ನು ಹೇಳ್ತಾರೆ. ಅದೇ ತಕ್ಷಣ ಹೇಳಿದ ತಕ್ಷಣವೇ ಕನಕವೃಷ್ಟಿ ಆಯಿತು, ಬಂಗಾರದ ಮಳೆನೇ ಆಯಿತು. ಹಾಗೆ ತಾಯಿ ಸಂತೋಷಗೊಂಡು ಅದರಿಂದ ಮುಂದೆ ಎಲ್ಲ ರೀತಿಯಲ್ಲಿ ಅವರ ಶಿಷ್ಯರಾಗ್ತಾಳೆ. ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಅಂದಿನಿಂದ ಶಂಕರಾಚಾರ್ಯರ ಸೇವೆಯನ್ನು ಮಾಡ್ತಾಳೆ ತಾಯಿ. ಹೀಗೆ ಮತ್ತೊಂದು ದಿವಸ ಅಲ್ಲಿ ರಾಜನ ಆಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಭಿಕ್ಷೆಗಾಗಿ ಹೋದಾಗ ಅಲ್ಲಿ ರಾಜನಿಗೆ ಮಕ್ಕಳು ಬೇಕು ಅಂತ ಅವನು ಹೇಳ್ತಾನೆ. ನಮಗೆ ನೀವು ಮಕ್ಕಳನ್ನು ಕರುಣಿಸಬೇಕು, ಅನುಗ್ರಹ ಮಾಡಬೇಕು ಅಂತ ಇವರಲ್ಲಿ ಅವನು ವಿನಮ್ರವಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಮಸ್ಕಾರದಿಂದ ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ಅವರು ಯಾವ ರೀತಿ ಪ್ರಯತ್ನ ಆ ರೀತಿಯಲ್ಲಿ ಶ್ರದ್ಧೆಯಿಂದ ಅವರು ಕೇಳಿಕೊಂಡ್ರು. ಶಂಕರಾಚಾರ್ಯರ ಅನುಗ್ರಹದಿಂದ ಅವರಿಗೆ ಮಕ್ಕಳು ಆಗ್ತಾರೆ. ಹಾಗೆ ಆ ರಾಜನು ಕೂಡ ಶಂಕರಾಚಾರ್ಯರ ಶಿಷ್ಯನಾಗ್ತಾನೆ. ಹೀಗೆ ಒಮ್ಮೆ ತಾಯಿ, ಯಾಕೆಂದರೆ ಪೂರ್ಣಾ ನದಿ ಅವರ ಮನೆ ಹತ್ತಿರ ಸ್ವಲ್ಪ ದೂರದಲ್ಲಿ ಪೂರ್ಣಾ ನದಿ ಇರುತ್ತದೆ. ತಾಯಿಗೆ ವಯಸ್ಸಾಯಿತು, ನದಿ ಹತ್ತಿರ ಹೋಗಿ ನೀರನ್ನು ತರಲಿಕ್ಕೆ ಆಗ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ಆ ನದಿಯನ್ನೇ ಅವರು ತಮ್ಮ ಮನೆ ಬಾಗಿಲಿಗೆ ಕರೆಸಿಬಿಡ್ತಾರೆ. ಅಂಥ ಮಹಾನ್ ಭಗವಂತನ ಅವತಾರ ಅವರು. ಹೀಗೆ ಮತ್ತೊಮ್ಮೆ ಒಂದು ದಿವಸ ತಾಯಿಯ ಜೊತೆಯಲ್ಲಿ ಅವರು ನದಿ ಸ್ನಾನಕ್ಕಾಗಿ ಬರ್ತಾರೆ. ಬಂದು ಆ ನದಿಯಲ್ಲಿ ಇಳಿದಾಗ ಸ್ನಾನವನ್ನು ಮಾಡಲಿಕ್ಕಾಗಿ ಅದೇ ಸಂದರ್ಭದಲ್ಲಿ ಮೊಸಳೆ ಅವರ ಕಾಲನ್ನು ಹಿಡಿದುಕೊಳ್ತದೆ. ಆಗ ಅಮ್ಮನನ್ನು ಕರೀತಾಳೆ, ಅಮ್ಮ ನನ್ನ ಕಾಲನ್ನು ಮೊಸಳೆ ಹಿಡಿದುಕೊಂಡಿದೆ, ಬಿಡ್ತಾ ಇಲ್ಲ ಬೇಗ ಆದರೂ ಬಿಡಿಸ್ಕೊಂಡು ಬಾ ಅಂತ ಹೇಳ್ತಾಳೆ. ಆಗ ಇಲ್ಲ ಅಮ್ಮ ಅದು ಬಿಡ್ತಾನೇ ಇಲ್ಲ. ಆಗ ಒಂದು ಮಾತನ್ನು ಹೇಳ್ತಾಳೆ, ನಾನು ಸನ್ಯಾಸಿ ಆಗಲಿಕ್ಕೆ ನಿನ್ನ ಒಪ್ಪಿಗೆ ಇದೆ ಅಂತಾದರೆ ಆಗ ಆ ಮೊಸಳೆ ನನ್ನ ಕಾಲನ್ನು ಬಿಡ್ತೇನೆ ಅಂತ ಹೇಳ್ತಾ ಇದೆ ಅಂತ ಅವರು ಹೇಳ್ತಾರೆ. ಆಗ ಆಯಿತು, ತಾಯಿ ಆಲೋಚನೆ ಮಾಡ್ತಾಳೆ, ನಾನು ಒಪ್ಪಿಗೆ ಕೊಡಲಿಲ್ಲ ಅಂತಾದರೆ ಆ ಮೊಸಳೆ ನನ್ನ ಮಗನನ್ನು ತಿಂದು ಹಾಕ್ಬಿಡ್ತದೆ. ಒಪ್ಪಿಗೆ ಕೊಟ್ಟರೆ ಬಿಡ್ತದೆ, ಯಾಕೆಂದರೆ ನನ್ನ ಮಗ ಕಣ್ಣಿಗಾರು ಕಾಣ್ತಾ ಇರ್ತಾನಲ್ಲಿ, ಎಲ್ಲಿದ್ದರೂ ಕಣ್ಣಿಗೆ ಕಾಣ್ತಾನೆ ಅಂತ ಒಪ್ಪಿಗೆ ಕೊಡ್ತಾಳೆ. ಅದೇ ತಕ್ಷಣಕ್ಕೆ ಹಾಗೆ ಆ ಮೊಸಳೆ ಒಪ್ಪಿಗೆ ಕೊಟ್ಟ ತಕ್ಷಣವೇ ಅವರ ಕಾಲನ್ನು ಮೊಸಳೆ ಬಿಡ್ತದೆ. ಹಾಗೆ ಮತ್ತೆ ನದಿ ದಡಕ್ಕೆ ಬಂದು ತಾಯಿಯ ಆಶೀರ್ವಾದವನ್ನು ಪಡೆದು ಅವರು ಸನ್ಯಾಸ ದೀಕ್ಷೆಯನ್ನು ಪಡೆಯಲಿಕ್ಕಾಗಿ, ಯಾಕೆಂದರೆ ನಾವು ಏನೇ ಮಾಡೋದಾದರೂ ಕೂಡ ಗುರುಗಳು ಬೇಕೇ ಬೇಕು. ಗುರುಗಳ ಹತ್ರ ನಾವು ಉಪದೇಶವನ್ನು ದೀಕ್ಷೆಯನ್ನು ಪಡೆದುಕೊಳ್ಬೇಕು. ಹಾಗಾಗಿ ಗುರುಗಳನ್ನು ಹುಡುಕುತ್ತಾ ಅವರು ಹೋಗ್ತಾರೆ. ಅಲ್ಲಿ ಗೋವಿಂದ ಭಗವತ್ಪಾದರು ಇದ್ದಲ್ಲಿಗೆ ಅವರು ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ಹಿಂದೆ ಆ ಪೂರ್ಣಾ ನದಿ ಉಕ್ಕಿ ಹರಿದಿತ್ತು. ಉಕ್ಕಿ ಹರಿದಾಗ ಅಲ್ಲಿ ಇನ್ನೇನು ಎಲ್ಲ ಮನೆ ಹೊಲ ಜಮೀನು ಇದೆಲ್ಲ ನಾಶವಾಗ್ತದೆ ಎಂದು ಅವರು ತಿಳಿದುಕೊಂಡು ಶಂಕರಾಚಾರ್ಯರು ತಮ್ಮ ಕಮಂಡಲುವಿನಲ್ಲಿ ಆ ನದಿ ನೀರನ್ನು ಹಿಡಿದಿಟ್ಕೊಂಡಿದ್ದರು. ಹಾಗಾಗಿ ಈ ಒಂದು ವಾರ್ತೆ ಎಲ್ಲ ಕಡೆ ಪ್ರಚಾರವಾಗಿತ್ತು. ಇದು ಗೋವಿಂದ ಭಗವತ್ಪಾದರ ಕಿವಿಗೂ ಕೂಡ ಬಿದ್ದಿತ್ತು. ಆವಾಗ ಗೋವಿಂದ ಭಗವತ್ಪಾದರು ಅವರ ಗುರುಗಳು ಹೇಳಿದರು. ಗೋವಿಂದ ಭಗವತ್ಪಾದರ ಗುರುಗಳು ಗೌಡಪಾದರು. ಅವರು ಹೇಳಿದರು, ನಿಮಗೆ ಆ ಶಿಷ್ಯ ಬರ್ತಾನೆ, ಯಾರು ನದಿ ನೀರನ್ನು ಕಮಂಡಲುವಿನಲ್ಲಿ ಯಾರು ಹಿಡಿದುಕೊಂಡಿರ್ತಾರೋ ಅಂಥ ಶಿಷ್ಯ ಬರ್ತಾನೆ, ನಿನಗೆ ಸಮರ್ಥನಾದಂಥ ಶಿಷ್ಯ ಬರ್ತಾನೆ ಅಂತ ಅವರು ಹೇಳಿದರು. ಹಾಗೆ ಅದನ್ನೇ
ನೋಡಿಕೊಂಡು ಇದನ್ನು ಅವ್ರನ್ನ ಶಂಕರಾಚಾರ್ಯರನ್ನ ನೋಡೋ ತನಕ ಅವರಿಗೆ ಗೊತ್ತಾಯಿತು, ಇವನು ಸಮರ್ಥನಾಗಿದ್ದಾನೆ, ಇವನಿಗೆ ಉಪದೇಶವನ್ನು ಕೊಡಬಹುದು ಅಂತ ಗೊತ್ತಾಯಿತು. ಹಾಗೆ ಉಪದೇಶವನ್ನು ಕೊಡ್ತಾರೆ. ಸನ್ಯಾಸ ಧರ್ಮವನ್ನು ಹೇಗೆ ಸನ್ಯಾಸಿಗಳು ಯಾವ ಥರ ಇರಬೇಕು ಅಂತ ಆ ಸನ್ಯಾಸ ಧರ್ಮದ ಬಗ್ಗೆ ಉಪದೇಶವನ್ನು ಕೊಡ್ತಾರೆ. ಅದರಿಂದ ಶಂಕರಾಚಾರ್ಯರು ಗೋವಿಂದ ಭಗವತ್ಪಾದರನ್ನು ಗುರುಗಳಾಗಿ ಸ್ವೀಕಾರ ಮಾಡ್ತಾರೆ. ಗೋವಿಂದ ಭಗವತ್ಪಾದರು ಶಂಕರಾಚಾರ್ಯರನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರೆ. ಅಂದಿನಿಂದ ಶಂಕರಾಚಾರ್ಯರು ಎಲ್ಲ ಕಡೆ ಸಂಚಾರ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಯಾಕೆಂದರೆ ಸನ್ಯಾಸ ಧರ್ಮ ಏನು ಹೇಳ್ತದೆ ಅಂತಾದರೆ, ಸುರಮಂದಿರತರು ಮೂಲ ನಿವಾಸ. ಸನ್ಯಾಸಿಗಳ ಮನೆ ಯಾವುದು ಕೇಳಿದ್ರೆ ಸುರ ಮಂದಿರ, ತರು ಅಂದರೆ ದೇವಾಲಯ, ತರು ಅಂದರೆ ಮರದ ಕೆಳಗಡೆ ಎಲ್ಲಿ ಜಾಗ ಇದೆಯೋ ಸುರಮಂದಿರ ತರು ಮೂಲ ನಿವಾಸ. ಹೀಗೆ ಎಲ್ಲಿ ಜಾಗ ಇದೆಯೋ ಅಲ್ಲೋದು ಅವರು ಇರ್ತಾರಂತೆ. ಅದು ಒಂದು ರಾತ್ರಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಅಲ್ಲಿ ಒಂದು ರಾತ್ರಿ ಉಳಿದು ಮತ್ತು ಬೆಳಗಾದ ತಕ್ಷಣ ಅವರು ಅಲ್ಲಿಂದ ಪ್ರಯಾಣ ಮಾಡಬೇಕು. ಅಂದರೆ ಎಲ್ಲೋ ಒಂದು ದಿವಸ ಅವರು ಉಳಿಯುವಂಗಿಲ್ಲ, ನಿರಂತರವಾಗಿ ಅವರು ಸಂಚಾರ ಮಾಡ್ತಾ ಇರಬೇಕು. ಎಸ್ ಗುರುಗಳ, ಈಗಾಗಲೇ ನೀವು ಅವರ ಬಾಲ್ಯದ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಹಾಗೆ ಅವರು ಸನ್ಯಾಸತ್ವ ಜೀವನ ಯಾವ ರೀತಿಯಾಗಿ ಪಡೆದುಕೊಂಡ್ರು, ಸನ್ಯಾಸತ್ವ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಮತ್ತು ಈಗ ಅವರ ಮೂಲ ತತ್ವಗಳು ಯಾವ ರೀತಿಯಾಗಿತ್ತು, ಅವರ ಅದ್ವೈತ ಸಿದ್ಧಾಂತಗಳು ಯಾವ ರೀತಿಯಾಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಅವರ ಸಿದ್ಧಾಂತ ಅದ್ವೈತವನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಅದ್ವೈತ ಅಂತ ಅಂದರೆ ಏನು ಅಂತಾದರೆ, ನ ದ್ವೈತಂ ಅದ್ವೈತಂ, ಇನ್ನೊಂದು ಇಲ್ಲ, ಅದೇ ಭಗವಂತ. ಯಾಕೆಂದರೆ ಅವರು ಅಹಂ ಬ್ರಹ್ಮಾಸ್ಮಿ ಎಂದು ಅವರು ಈ ವಾಕ್ಯವನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಅಹಂ ಬ್ರಹ್ಮಾಸ್ಮಿ. ಹಾಗಾದರೆ ಅಹಂ ಅಂದರೆ ಯಾವುದು ಏನು ಅಂತ ನಾವು ದಿನನಿತ್ಯವೂ ಕೂಡ ನಾವು ಉಸಿರಾಡುತ್ತೇವೆ. ಆ ಉಸಿರನ್ನು ನಾವು ತೆಗೆದುಕೊಂಡಾಗ ಸೋ ಅಂತ ಹೇಳ್ತದೆ ಅದು ಉಸಿರು. ನಾವು ಹೀಗ ದೀರ್ಘವಾಗಿ ಉಸಿರನ್ನು ನಾವು ತೆಗೆದುಕೊಂಡಾಗ ಅದನ್ನು ನಾವು ಗಮನಿಸಿದಾಗ ಸೋ ಅಂತ ಹೇಳ್ತದೆ. ಹಾಗೆ ಆ ಉಸಿರನ್ನು ಬಿಟ್ಟಾಗ ಅಹಂ ಅಂತ ಹೇಳ್ತದೆ. ಅದೇ ಸೋಹಂ. ಅದೇ ಹೇಳ್ತಾ ಸೋಹಂ ಅಂತ. ಸಹ ಅಂದರೆ ಅವನು, ಸಹ. ಸೋ ಅಂದರೆ ಅವನು, ಸಹ ಅವನು. ಅಹಂ ಅಂದು ಅವನೇ. ಅಹಂ ಅಂದರೆ ಎಲ್ಲರೂ ಕೂಡ ನಾವು ಹೇಳ್ತೇವೆ ಅಹಂ ಅಂತ, ನಾನು ಅಂತ. ಅಹಂ ಅಂದರೆ ನಾನು ಅಂತ ಹೇಳ್ತದೆ. ಹಾಗಾಗಿ ಈ ನಾನೇ ಅವನು, ಅವನೇ ನಾನು ಎಂದು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಇದೇ ಅವರು ಈ ಅದ್ವೈತ ಅಂತ ಆದರೆ ಇದೇ ಪ್ರತಿಪಾದನೆ ಮಾಡಿದಂಥದ್ದು. ಇದು ಅದಕ್ಕಾಗಿ ಜೀವೋ ಬ್ರಹ್ಮೈವ ನಾಪರಃ, ಈ ಆತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಒಂದೇ ಅಂತ ಶಂಕರಾಚಾರ್ಯರು ಸಾರಿ ಹೇಳಿದ್ದಾರೆ. ಯಾಕೆಂತಂದರೆ, ಹೇಗೆ ಸಮುದ್ರದ ನೀರು ಆವಿಯಾಗಿ ಮೋಡಗಳಾಗಿ ಮತ್ತು ಮಳೆಯಾಗಿ ನದಿಗಳ ಮೂಲಕವಾಗಿ ಸಮುದ್ರವನ್ನು ಯಾವ ರೀತಿ ಅದು ತಲುಪುತ್ತದೆಯೋ, ಹಾಗೆ ಈ ಜೀವ ಅದು ಯಾವ ರೀತಿ ಪರಮಾತ್ಮನಿಂದ ಬಂದಂಥ ಈ ಜೀವ ಮತ್ತು ಪರಮಾತ್ಮನಿದ್ದಲ್ಲಿಗೆ ಪರಮಾತ್ಮನೆಡೆಗೆ ಅದು ಹೋಗ್ತದೆ. ಹಾಗಾಗಿ ಅವರು ಹೇಳಿದ್ದು ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಒಂದೇ ಅಂತ ಅವರು, ಇದೇ ಅದ್ವೈತ. ಅವರು ಈ ಅದ್ವೈತಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಕೂಡ ತುಂಬ ಸ್ತೋತ್ರಗಳು, ಶಾಂಕರ ರತ್ನಮಾಲೆಗಳು, ಭಕ್ತಿ ಬರುವಂಥ ಎಲ್ಲ ರೀತಿಯಾದಂಥ ಸ್ತೋತ್ರ ರತ್ನಮಾಲೆಗಳು, ಇದನ್ನೆಲ್ಲ ತುಂಬವಾಗಿ ಅವರು ನಮಗೆ ನಮಗೆಲ್ಲರಿಗೂ ಕೂಡ ಸರಳವಾಗಿ ಅರ್ಥವಾಗಲಿ ಅಂತ ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ಮತ್ತು ಅವರಿಗೆ ದತ್ತಾತ್ರೇಯನೇ ಸ್ವಪ್ನದಲ್ಲಿ ಬಂದು ಹೇಳಿದ್ನಂತೆ. ದತ್ತ ಸಹಸ್ರನಾಮವನ್ನು ಸ್ವಪ್ನಾವಸ್ಥೆಯಲ್ಲಿ ಬಂದು ಅವರಿಗೆ ಹೇಳಿದ್ನಂತೆ. ಹೀಗೆ ತುಂಬ ರೀತಿಯಲ್ಲಿ ಅವರು
16 ವರ್ಷ 32 ವರ್ಷದಲ್ಲೇ ಎಲ್ಲರಿಗೂ ಕೂಡ ಇಡೀ ಜಗತ್ತನ್ನು ಕಾಲ್ನಡಿಗೆಯಲ್ಲಿ ಅವರು ಸಂಚಾರ ಮಾಡಿದ್ದಾರೆ. ಯಾಕೆಂದರೆ ಆವಾಗ ಧರ್ಮ, ಹಿಂದೂ ಧರ್ಮ ಅಳಿವಿನ ಅಂಚಿನಲ್ಲಿತ್ತು. ಹಾಗಾಗಿ ಅದಕ್ಕಾಗಿ ಭಗವಂತ ಪರಮೇಶ್ವರನೇ ಶಂಕರನಾಗಿ ಬಂದು ಎಲ್ಲ ಇಡೀ ಭಾರತದಾದ್ಯಂತ ಸಂಚಾರ ಮಾಡಿ ಧರ್ಮದ ಉಪದೇಶವನ್ನು ಮಾಡಿ ನಮ್ಮೆಲ್ಲರನ್ನು ಕೂಡ, ಎಲ್ಲರ ಆಗಿನ ಕಾಲದಲ್ಲಿ ಇದ್ದವರು ಎಲ್ಲರನ್ನೂ ಕೂಡ ಜಾಗೃತರನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅವರು ಮುಂದೆ ಸಮಾನತೆಯನ್ನು ಕೂಡ ಅವರು ಸಮಾನತೆಯ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ, ಪ್ರತಿಪಾದಿಸಿದ್ದಾರೆ. ಯಾವ ರೀತಿ? ಹಿಂದೆ ಅವರು ಕಾಶಿಯಲ್ಲಿ ಮಣಿಕರ್ಣಿಕಾ ಘಟ್ಟದಲ್ಲಿ ಅವರು ಸ್ನಾನವನ್ನು ಮುಗಿಸಿ ಅವರು ಪರಮೇಶ್ವರನ ದರ್ಶನಕ್ಕೆ ತಮ್ಮ ಶಿಷ್ಯಂದಿರ ಜೊತೆಯಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗ್ತಾ ಇರುವಾಗ ಪರಮೇಶ್ವರನೇ ಚಂಡಾಲ ವೇಷವನ್ನು ಧರಿಸಿಕೊಂಡು ಬಂದು ಅವರನ್ನು ಮುಟ್ಲಿಕ್ಕೆ ಬರ್ತಾನೆ. ಆವಾಗ ಯಾಕೆಂದರೆ ಅಲ್ಲಿದ್ದ ಅವರ ಶಿಷ್ಯರು ತಡೀತಾರೆ. ಏನು, ಯಾರನ್ನು ಮುಟ್ತಾ ಇದ್ದೀರಿ ನೀವು? ಯಾಕಂದರೆ ಅವರು ಪೂಜೆಗೆ ಹೋಗ್ತಾ ಇದ್ದಾರೆ, ಸ್ನಾನವನ್ನು ಮುಗಿಸಿ ಹೋಗ್ತಾ ಇದ್ದಾರೆ, ಅವ್ರನ್ನ ಮುಟ್ಟಬಾರ್ದು, ಮಡಿಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಆ ಚಂಡಾಲ ಕೇಳ್ತಾನೆ, ಯಾರು ಮಡಿ ಯಾರು? ನೀನು ಯಾರು? ನಿನ್ನನ್ನು ನಾನು ಯಾವುದು ಶರೀರ ಮುಟ್ಟಬಾರ್ದು ಅಥವಾ ಆತ್ಮವನ್ನು ನೀನು ಮುಟ್ಟಬಾರ್ದು ಅಂತ ಆ ಚಂಡಾಲ ಕೇಳ್ತಾನೆ. ಆವಾಗ ಅವರಿಗೆ ಅರಿವಾಯಿತು, ಇದು ಆವತ್ತಿನಿಂದ ಇದು ಎಲ್ಲರೂ ಕೂಡ ಒಂದೇ, ಅಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಭೇದ ಭಾವ ಇದು ಯಾವುದೂ ಕೂಡ ಇಲ್ಲ, ಅದರಲ್ಲಿ ಎಲ್ಲರೂ ಕೂಡ ಪರಮಾತ್ಮನ ಅಂಶವೇ ಅಂತ ಆ ಸಮಾನತೆಯನ್ನು ಎಲ್ಲ ವರ್ಗದವರಿಗೂ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ, ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ನಾವು ಕಾಣಬೇಕು, ನೋಡಬೇಕು ಅಂತ ಅವರು ಅಂದಿನಿಂದ ಎಲ್ಲ ಕಡೆ ಆ ಸಮಾನತೆಯ ಬಗ್ಗೆ ಹೇಳ್ತಾ, ಯಾರನ್ನೂ ಕೂಡ ಒಬ್ಬರು ಕನಿಷ್ಠರು ಒಬ್ಬರು ಶ್ರೇಷ್ಠರು ಅಂತ ಅವರು ಭೇದ ಭಾವ ಎಂದಿಗೂ ಕೂಡ ಮಾಡಲಿಲ್ಲ. ಹೀಗೆ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲ ಧರ್ಮ ಜಾಗೃತಿಯನ್ನು ಮಾಡಿ ಈ ಸನಾತನ ಧರ್ಮದ ಪ್ರಚಾರವನ್ನು ಅವರು ಮಾಡಿದ್ದಾರೆ. ಹೀಗಾಗಿ ಅವರು ಮಾಡಿಕೊಟ್ಟಂಥ ಆ ತಳಹದಿಯೇ ಇವಾಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅವರ ಮಾರ್ಗದರ್ಶನದಿಂದಲೇ ನಾವೆಲ್ಲರೂ ಕೂಡ ಇದ್ದೇವೆ. ಮುಂದೆನೂ ಕೂಡ ಅವರ ಮಾರ್ಗದರ್ಶನದಿಂದಲೇ ಎಲ್ಲ ಇಡೀ ಜಗತ್ತು ಕೂಡ ಇರ್ತದೆ. ಹಾಗಾಗಿ ನಾವು ಅಲ್ಲಿಂದ ಬಂದಿದ್ದೇವೆ, ಅಲ್ಲಿಗೆ ನಾವು ಹೋಗಬೇಕು. ಹಾಗಾಗಿ ಇಲ್ಲಿದೆ ಸುಮ್ಮನೆ, ಅಲ್ಲಿದೆ ನಮ್ಮನೆ ಅಂತ ಒಂದು ಮಾತಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಭಗವಂತನಿಂದಲೇ ನಾವು ಬಂದಿದ್ದೇವೆ, ಭಗವಂತನ ಕಡೆಗೆ ನಾವು ಹೋಗಬೇಕು. ಹಾಗಾಗಿ ವಿಶೇಷವಾಗಿ ಇವತ್ತಿನ ಈ ಶುಭ ದಿನ ಶಂಕರ ಜಯಂತಿಯಂದು ಪಂಚಮಿ, ಯಾಕೆಂದರೆ ಅವರು ಪಂಚಮಿಯಂದು ವೈಶಾಖ ಶುದ್ಧ ಪಂಚಮಿಯಂದು ಅವರು ಅವತಾರ ಮಾಡಿದ್ದಾರೆ. ಹಾಗಾಗಿ ಪಂಚಮಂ ಕಾರ್ಯಸಿದ್ಧಿ ಅಂತ ಒಂದು ಮಾತಿದೆ. ಆ ಪಂಚಮಿಯಂದು ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಅದು ಕಾರ್ಯಸಿದ್ಧಿ ಆಗ್ತದೆ. ಹಾಗಾಗಿ ನಮ್ಮ ಕಾರ್ಯಸಿದ್ಧಿ ಆಗಬೇಕು ಅಂತಾದರೆ ನಾವು ಯಾಕೆ ಬಂದಿದ್ದೇವೆ ಅಂತ ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಾವು ಬಂದಿದ್ದಂಥ ಕಾರ್ಯ ಸಿದ್ಧಿ ಆಗಬೇಕು. ನಾವು ಸಿದ್ಧರಾಗಬೇಕಂತೆ, ನಾವೆಲ್ಲರೂ ಕೂಡ ಸಿದ್ಧರಾಗಬೇಕು. ಆ ಸಿದ್ಧರು ಅಂತಾದರೆ ಅದೇ ನಾವು ಆ ಪರಮಾತ್ಮನ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕು ಅಂತ ಅರ್ಥ. ಹಾಗಾಗಿ ಶಂಕರಾಚಾರ್ಯರು ತಮ್ಮ 32ನೇ ವಯಸ್ಸಿಗೆ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಹಾಗಾಗಿ ಇದು ನಾವೆಲ್ಲರೂ ತಿಳಿದುಕೊಳ್ಳುವಂಥ ವಿಷಯ. ಸಜ್ಜನರಾದವರು ಅವರು ಜಾಸ್ತಿ ದಿವಸ ಉಳಿಯೋದಿಲ್ಲವಂತೆ. ಹಾಗಾಗಿ ಆ 32 ವರ್ಷಕ್ಕೆ ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ ನಮಗೆ ಊಹಿಸಲು ಸಾಧ್ಯ ಇಲ್ಲ, ಆ ಸಾಧ್ಯ ನಮಗೆ ಆಗೋದೇ ಇಲ್ಲ. ಹಾಗಾಗಿ ಅವರ ತತ್ವ ಸಿದ್ಧಾಂತ ಮತ್ತು ಅವರು ಯಾವ ರೀತಿ ನಮಗೆ ಆ ದಾರಿಯನ್ನು ನಾವು ಜೀವನ ಹೇಗೆ ಮಾಡಬೇಕು, ಹೇಗಿರಬೇಕು ಅಂತ ಎಲ್ಲ ರೀತಿ ನಮಗೆ
ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೋ ಅದೇ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋಗಿ ಮುಂದೆ ನಾವು ಈ ದೇಹವನ್ನು ಬಿಟ್ಟ ನಂತರ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಪರಮೇಶ್ವರನ ಸನ್ನಿಧಿಗೆ ನಾವೆಲ್ಲರೂ ಕೂಡ ಹೋಗಬೇಕು. ಎಸ್ ಗುರುಗಳೇ, ಅವರ ಭಕ್ತಿ ಬಗ್ಗೆ ತಿಳಿಸ್ಕೊಟ್ರಿ, ಮತ್ತು ಅವರ ಸಮಾನತೆ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಇವಾಗ ಅವರ ಭಕ್ತಿಯಿಂದ ಸಮಾಜಕ್ಕೆ ನೀಡಿರುವಂಥ ಕೊಡುಗೆಗಳ ಬಗ್ಗೆ ತಿಳಿಸ್ಕೊಡಿ. ಶಂಕರಾಚಾರ್ಯರು ಅನೇಕ ರೀತಿಯಾದಂಥ ಕೊಡುಗೆಯನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಯಾಕೆಂತಂದರೆ ಸನ್ಯಾಸಿಯಾದವನು ಹೇಗಿರಬೇಕು, ಬ್ರಹ್ಮಚಾರಿಯಾಗಿದ್ದವನು ಹೇಗಿರಬೇಕು, ಗೃಹಸ್ಥನಾಗಿದ್ದವನು ಹೇಗಿರಬೇಕು, ಇದನ್ನೆಲ್ಲ ಕೂಡ ನಮಗೆ ಅವರ ಸ್ತೋತ್ರದ ರೂಪದಲ್ಲಿ, ಆ ಭಾಷ್ಯದ ರೂಪದಲ್ಲಿ, ಎಲ್ಲದರಲ್ಲೂ ಕೂಡ ನಮಗೆ ಅವರು ಹೇಳಿದ್ದಾರೆ. ಹೀಗೆ ಸನ್ಯಾಸಿಯಾದವರು ಯಾವ ಥರ ಇರಬೇಕು ಅಂತಾದರೆ ಅವರು ಭಿಕ್ಷೆಯನ್ನು ಬೇಡಬೇಕು, ಭಿಕ್ಷಾಟನಂ ಭಿಕ್ಷೆಯನ್ನು ಬೇಡಬೇಕು. ಹಾಗೆ ಒಂದು ದಿವಸ ಅವರು ಎಲ್ಲೂ ಉಳಿಯುವ ಹಾಗಿಲ್ಲ, ಹಾಗೆ ಕಾಲ್ನಡಿಗೆಯಲ್ಲೇ ಸಂಚಾರವನ್ನು ಮಾಡಬೇಕು, ಹಾಗೆ ತಪಸ್ಸನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು. ಹೀಗೆ ಇದನ್ನೆಲ್ಲ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ವಿದ್ಯಾರ್ಥಿಯಾದವನು ಅವನು ಯಾವ ಥರ ಇರಬೇಕು, ಅವನು ಯಾವ ರೀತಿ ಓದಬೇಕು, ಯಾವ ರೀತಿ ಅಧ್ಯಯನವನ್ನು ಮಾಡಬೇಕು. ಅದಕ್ಕೆ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯ ಆನ್ಮ ಪ್ರಮದಃ ಆಚಾರ್ಯಾಯ ಪ್ರಿಯಂಧನಮಾಹೃತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಃ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ ಭೂತ್ಯೈನ್ನ ಪ್ರಮದಿತವ್ಯಂ ಸ್ವಾಧ್ಯಾಯ. ಹೀಗೆ ಸ್ವಾಧ್ಯಾಯ ಇದನ್ನೆಲ್ಲ ಹೇಳಿದ್ದಾರೆ. ಇದು ಸತ್ಯ, ಸತ್ಯಂ ವದ ಸತ್ಯವನ್ನೇ ಹೇಳು, ಧರ್ಮಂಚರ ಧರ್ಮಾಚರಣೆಯನ್ನು ಮಾಡು, ಹಾಗೆ ಗುರುಕುಲದಲ್ಲಿ ವಾಸ ಮಾಡು, ಗುರುಕುಲದಲ್ಲಿ ಅವನು ಇರಬೇಕು. ಹೇಗಿರಬೇಕು ಅಂತಾದರೆ ಗುರುಗಳ ಸೇವೆಯನ್ನು ಮಾಡಬೇಕು. ಗುರುಗಳು ಏನು ಹೇಳ್ತಾರೋ ಅದನ್ನು ಕೇಳಬೇಕು, ಅದರಿಂದಲೇ ಅವನಿಗೆ ವಿದ್ಯೆ ಬರ್ತದೆ. ಅದಕ್ಕಾಗಿ ಹೇಳಿದ್ದಾರೆ, ಗುರುವಿನ ಗುಲಾಮನಾಗದ ಹೊರತು ದೊರೆಯದಣ್ಣ ಮುಕುತಿ ಅಂತ ನಮಗೆ ಎಲ್ಲ ಇದು ವೇದವಾಕ್ಯನೇ ಇದು. ಯಾಕೆಂದರೆ ಇದಕ್ಕಿಂತ ಮುಂದೆ ಮತ್ತೊಂದು ದೊಡ್ಡ ವಾಕ್ಯ ಹೇಳುವಂತಂತೂ ಇಲ್ಲ. ಹಾಗಾಗಿ ಆ ಗುರುವಿನ ಗುಲಾಮನಾದರೆ ನಮಗೆ ಆ ಜ್ಞಾನ ನಮಗೆ ಸಿಗ್ತದೆ, ಗುರುವಿನ ಜ್ಞಾನ ಸಿಗ್ತದೆ. ಎಷ್ಟು ಶಾಸ್ತ್ರಗಳ ಅಧ್ಯಯನ ಆಗಿದ್ದರೂ ಕೂಡ ಗುರುವಿನ ಗುಲಾಮನಾಗಲೇಬೇಕು. ಅದು ಯಾವ ಏತಕ್ಕಾಗಿ ನಮಗೆ ಜ್ಞಾನ ಬೇಕು ಅಂತಾದರೆ ಗುರುವಿನ ಗುಲಾಮನಾಗಲೇಬೇಕಂತೆ. ಹಾಗಾಗಿ ಇದನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ. ಅವನು ಅಧ್ಯಯನ ಮಾಡಬೇಕು. ಪ್ರತಿದಿನವೂ 10 ಗಂಟೆ 12 ಗಂಟೆ ಕಾಲ ಅವನು ಅಧ್ಯಯನ ಮಾಡ್ತಾ ಇರಬೇಕು. ವಿದ್ಯಾರ್ಥಿಯಾದವನು ಅವನು ಎರಡನ್ನು ಬಿಡಬೇಕಂತೆ. ಯಾವುದು? ನ ನಿದ್ರಂ ನ ಸುಖ. ನಿದ್ರೆ ಮತ್ತು ಸುಖವನ್ನು ಬಿಡಬೇಕಂತೆ. ನಮಗೆ ವಿದ್ಯೆ ಬರಬೇಕು ಅಂತಾದರೆ ನಿದ್ರೆಯನ್ನು ಬಿಡಬೇಕು, ಹಾಗೆ ಸುಖವನ್ನು ಬಿಡಬೇಕು. ಸುಖ ಅಂದರೆ ಆಲಸ್ಯವನ್ನು ಬಿಡಬೇಕು, ಆವಾಗ ವಿದ್ಯೆ ನಮಗೆ ಬರ್ತದೆಯಂತೆ. ಹೀಗೆ ಇನ್ನು ಗೃಹಸ್ಥನಾದವನು ಹೇಗಿರಬೇಕು ಅಂತ ಅದನ್ನು ಕೂಡ ಹೇಳಿದ್ದಾರೆ. ಗೃಹಸ್ಥನಾದವನು ಅವನು ಶಿವಪೂಜೆ, ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ. ಅವನು ಆದರ ಆತಿಥ್ಯ ಮಾಡಬೇಕು. ಮನೆಗೆ ಬಂದಂಥ ಅತಿಥಿಗಳಿಗೆ ಆದರಾತಿಥ್ಯವನ್ನು ಮಾಡಬೇಕು. ಹಾಗೆ ಪ್ರತಿದಿನಂ ಶಿವಪೂಜನಂ, ಪ್ರತಿದಿನವೂ ಕೂಡ ಶಿವ ಪೂಜೆಯನ್ನು ಮಾಡಬೇಕು. ಹಾಗೆ ಅವರು ಶಂಕರಾಚಾರ್ಯರು ಶಿವ ಪಂಚಾಯತನ ಪೂಜೆ ಅಂತ ನಮಗೆ ಗೃಹಸ್ಥರಿಗೆ ಹೇಳಿಕೊಟ್ಟಿದ್ದಾರೆ. ಸೂರ್ಯ ಗಣಪತ್ಯಂಬಿಕಾ ಶಿವ ವಿಷ್ಣು, ಸೂರ್ಯ ಗಣಪತಿ ಅಂಬಿಕಾ ಶಿವ ವಿಷ್ಣು, ಈ 5 ದೇವತೆಗಳ ಪೂಜೆಯನ್ನು
ನಾವು ಪ್ರತಿನಿತ್ಯವೂ ಕೂಡ ಮಾಡಬೇಕು ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಈ 5 ದೇವತೆಗಳು ಅಂದರೆ ನಾವು ಭೂಮಿ, ನೀರು, ಆಕಾಶ, ಹಾಗೆ ಅಗ್ನಿ, ಹೀಗೆ ವಾಯು, 5 ರೀತಿಯಾದಂಥ ಪಂಚಭೂತ ಅಂತ ನಾವೇನು ಹೇಳ್ತೇವೆ ಅಲ್ಲಿ ಹಾಗೆ ಪಂಚಾಯತನ ಪೂಜೆಯನ್ನು ಮಾಡಬೇಕು ಅಂತ ಗೃಹಸ್ಥರಾದವರಿಗೆ ಅವರು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಇದೇ ಆ ಗೃಹಸ್ಥನಿಗೆ ವಿಶೇಷವಾಗಿ ಈ ರೀತಿ ಅವನು ಇದ್ದರೆ ಅವನು ಕೂಡ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ ಅಂತ ಗೃಹಸ್ಥರಾದವರಿಗೆ ಹೇಳಿಕೊಟ್ಟಿದ್ದಾರೆ. ಆ ನಂತರ ವಾನಪ್ರಸ್ಥರು ಅಂದರೆ ಈಗಿನ ಕಾಲದಲ್ಲಿ ವಾನಪ್ರಸ್ಥರು ಅಂದರೆ ಅಡವಿಗೆ ಹೋಗಬೇಕಂತೆ. ಆಗಿನ ಕಾಲದಲ್ಲಿ ಎಲ್ಲರೂ ಕೂಡ ಅಡವಿಗೆ ಹೋಗ್ತಿದ್ದರು. ಯಾವ ರೀತಿ? ಇನ್ನು ತನ್ನ ಮಕ್ಕಳು ವಯಸ್ಕರಾದ ಮೇಲೆ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಅವರಿಗೆ ಕೊಟ್ಟು ಅಡವಿಗೆ ಹೋಗ್ತಿದ್ದರು. ಹಾಗಾಗಿ ವಾನಪ್ರಸ್ಥರು ಅಂದರೆ ಅಡವಿಗೆ ಹೋಗಬೇಕು, ಕಾಡಿಗೆ ಹೋಗಬೇಕು. ಕಾಡಿನಲ್ಲಿ ಸಿಕ್ಕಂತಹ ದರಕಲು ಅಥವಾ ಫಲ, ಹಣ್ಣು ಹಂಪಲು ಇದನ್ನೆಲ್ಲ ಹಣ್ಣು ಹಂಪಲನ್ನು ಸ್ವೀಕಾರ ಮಾಡಿ ಹಾಗೆ ಆ ನೀರನ್ನು ಕುಡಿದು ಅದರಿಂದನೇ ತಪಸ್ಸು ಮಾಡೋದು. ಅವನಿಗೇನು ಸಿಗ್ತದೆಯೋ ಏನು ಬಿಡ್ತದೆಯೋ ಗೊತ್ತಿಲ್ಲ, ಅದರ ತಪಸ್ಸು ಮಾತ್ರ ನಿರಂತರ ಆಗಬೇಕು. ಹಾಗಾಗಿ ನಾವು ಮನೆಯಲ್ಲಿ ಇದ್ದರೆ ತಪಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ತಪಸ್ಸನ್ನು ಮಾಡಲಿಕ್ಕೆ ವನಕ್ಕೆ ಹೋಗಬೇಕು ಅಂತ ವಾನಪ್ರಸ್ಥರ ಬಗ್ಗೆ ಹೇಳಿಕೊಟ್ಟಿದ್ರು. ಆನಂತರ ಸನ್ಯಾಸಾಶ್ರಮ, ಅವನು ಜ್ಞಾನವನ್ನು ಪಡೆದು ಆಮೇಲೆ ಸನ್ಯಾಸಿಗಳಾಗಬೇಕಂತೆ. ಹಾಗಾಗಿ ಸನ್ಯಾಸ ಧರ್ಮದ ಪಾಲನೆಯನ್ನು ಹೇಗೆ ಮಾಡಬೇಕು, ಹೇಗೆ ಇರಬೇಕು, ಇದನ್ನೆಲ್ಲ ತುಂಬ ರೀತಿಯಲ್ಲಿ ನಮಗೆ ಶಂಕರಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಶಂಕರಾಚಾರ್ಯರ ಅವರೇ ಕೂಡ ಸನ್ಯಾಸ ಧರ್ಮದ ಬಗ್ಗೆ ಹಾಗೆ ಸನ್ಯಾಸಿಗಳ ಎಲ್ಲ ರೀತಿಯಿಂದಲೂ ಕೂಡ ಸನ್ಯಾಸಿಗಳು ಯಾವ ಥರ ಇರಬೇಕು, ಏನು ಮಾಡಬೇಕು, ಏನು ಮಾಡಬಾರದು, ಇದನ್ನೆಲ್ಲ ಅದಕ್ಕೆ ಹೇಳಿದ್ದಾರೆ. ಶಂಕರಾಚಾರ್ಯರ ಪರಂಪರೆಯಲ್ಲಿ ಅವರು ಹೇಳಿದ ಪ್ರಕಾರ ಈ ಸಮುದ್ರವನ್ನು ದಾಟಿ ಹೋಗಬಾರದಂತೆ ಸನ್ಯಾಸಿಗಳು. ಹೀಗೆ ತುಂಬ ಸೂಕ್ಷ್ಮ ವಿಚಾರಗಳನ್ನು ತಪಸ್ಸಿನ ಬಗ್ಗೆ ಎಲ್ಲ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಲೋಕೆ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ ಧರ್ಮೇಣ ಪಾಪಮಪನುದತಿ ಅಂತ ವೇದಗಳ ಉಪನಿಷತ್ತುಗಳಲ್ಲಿ ಕೂಡ ಬರ್ತದೆ. ಯಾರು ಧರ್ಮಿಷ್ಠರಾಗಿ ಆ ಧರ್ಮವನ್ನು ರಕ್ಷಣೆ ಮಾಡ್ತಾರೋ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮಾಚರಣೆಯನ್ನು ಯಾರು ಮಾಡ್ತಾರೋ ಅವರನ್ನು ಆ ಧರ್ಮವೇ ರಕ್ಷಿಸ್ತದೆ ಅಂತ ಹೇಳಿದ್ದಾರೆ. ಹೀಗೆ ಚಾತುರ್ವರ್ಣ್ಯಂ, ಯಾವ ರೀತಿ ಭಗವಂತನಿಂದ ರಚಿಸಲ್ಪಟ್ಟಂಥ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ಭಗವಂತನೇ ಎಲ್ಲದ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದು ಚಾತುರ್ವರ್ಣ್ಯವನ್ನು. ಹೀಗೆ ಎಲ್ಲರೂ ಯಾವ ರೀತಿ ಇರಬೇಕು ಅಂತ ಶಂಕರಾಚಾರ್ಯರು ನಮಗೆ ಎಲ್ಲ ವರ್ಣದವರಿಗೂ ಕೂಡ ಎಲ್ಲರಿಗೂ ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ಎಸ್ ಗುರುಗಳೇ, ಶಂಕರಾಚಾರ್ಯರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀವು ಹೇಳಿದ್ರಿ ಕೂಡ. ಮತ್ತು ಇವಾಗಿನ ಯುವ ಸಮಾಜ ಏನಿದೆ ಅವರ ಅದ್ವೈತ ಸಿದ್ಧಾಂತಗಳನ್ನು ಪಾಲಿಸ್ತಿದ್ದಾರಾ? ಈಗಿನ ಯುವ ಪೀಳಿಗೆ ಅವರ ಸಿದ್ಧಾಂತವನ್ನು ಸ್ವಲ್ಪ ಮಟ್ಟಿಗೆ ಪಾಲಿಸ್ತಾ ಇದ್ದಾರೆ. ಯಾಕಂತಂದರೆ ಸಾಮಾನ್ಯವಾಗಿ 1600 ವರ್ಷಗಳ ಹಿಂದೆ ಅವರು ಹೇಳಿದ್ದಂಥ ಎಲ್ಲವೂ ಕೂಡ ಈಗಿನ ಕಾಲದಲ್ಲಿ ಪೂರ್ತಿಯಾಗಿ ಆಚರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾವು ವಿಚಾರ ಮಾಡಿದ್ದೇವೆ, ಈ ಕಾಲ ಕೆಟ್ಟು ಹೋಗಿದೆ ಅಂತ ನಾವು ಏನು ಹೇಳ್ತೇವೆ, ಆದರೆ ಕಾಲ ಕೆಟ್ಟು ಹೋಗಲಿಲ್ಲ. ನಾವು ನಮ್ಮ ಆಚಾರ ವಿಚಾರ ಇದೆಲ್ಲವೂ ಕೂಡ ಬದಲಾವಣೆ ಆಗಿದೆ. ಹಾಗಾಗಿ ಇದರಿಂದ ಈಗ ಅದಕ್ಕೆ ಕೆಲವೊಂದು ಆ ಒಂದು ಯುಗದಲ್ಲಿ ಕೆಲವು ಆ ಯುಗಗಳ ವಿಚಾರದಲ್ಲಿ
ಯುಗದ ಧರ್ಮ ಅಲ್ಲಿ ಆ ಯುಗದ ಧರ್ಮದಲ್ಲಿ ಬೇರೆ ರೀತಿಯಾದಂಥ ಆಚಾರ ವಿಚಾರ ಇತ್ತು. ಆದರೆ ಈಗ ಈ ಕಲಿಯುಗದಲ್ಲಿ ಅವರ ಆಚರಣೆ, ಅವರು ಹೇಳಿದಂಥ ತತ್ವ ಸಿದ್ಧಾಂತ, ಇದರ ಬಗ್ಗೆ ಆಚರಣೆ ಸ್ವಲ್ಪ ಮಟ್ಟಿಗೆ ಆಗ್ತಾ ಇದ್ದರೂ ಕೂಡ ಅದು ಇನ್ನೂ ನಾವೆಲ್ಲರೂ ಕೂಡ ಅದನ್ನು ಅವರು ಹೇಳಿದಂಥ ಮಾರ್ಗದಲ್ಲಿ ಯಾವ ರೀತಿ ನಮಗೆ ಆ ಶಾಸ್ತ್ರವನ್ನು ಸರಳ ರೀತಿಯಲ್ಲಿ, ಉಪನಿಷತ್ತುಗಳನ್ನು ಸರಳ ರೀತಿಯಲ್ಲಿ, ಹಾಗೆ ಭಗವದ್ಗೀತೆಯನ್ನು ಸರಳ ರೀತಿಯಲ್ಲಿ ನಮಗೆಲ್ಲರಿಗೂ ಕೂಡ ಅರ್ಥವಾಗುವಂತೆ ಯಾವ ರೀತಿ ಹೇಳಿಕೊಟ್ಟಿದ್ದಾರೋ ಅದು ನಾವು ಇನ್ನೂ ಕೂಡ ಅವರು ಹೇಳಿಕೊಟ್ಟಂಥ ಆ ಒಂದು ಮಾರ್ಗದರ್ಶನದಲ್ಲಿ ನಾವಿನ್ನೂ ಮುಂದುವರಿಬೇಕಾಗಿದೆ. ಯಾಕೆಂದರೆ ಈಗಿನ ಕೆಲವು ಎಲ್ಲ ರೀತಿಯಲ್ಲಿ ವ್ಯಾವಹಾರಿಕ ಜಗತ್ತಿನಲ್ಲಿ, ಯಾಕೆಂದರೆ ಮನಸ್ಸು ತುಂಬ ಸೂಕ್ಷ್ಮವಂತೆ ಅದು. ಆ ಮನಸ್ಸಿಗೆ ಅದಕ್ಕೆ ನಮಗೆ ಚಿಕ್ಕ ವಯಸ್ಸಿನಿಂದಲೇ ನಾವು ಆ ಮನಸ್ಸಿಗೆ ಸಣ್ಣ ಮಗುವಿದ್ದಾಗಲೇ ಅದಕ್ಕೆ ಒಳ್ಳೆಯ ವಿಚಾರವನ್ನು, ಅದಕ್ಕೆ ಒಳ್ಳೆಯ ಆಚಾರವನ್ನು ಕಲಿಸ್ತಾ ಬರಬೇಕಂತೆ. ಹಾಗಾಗಿ ಅದರಲ್ಲೂ ಈ ಕಲಿಯುಗದಲ್ಲಿ ಕೆಲವೊಂದು ವಿಚಾರದಲ್ಲಿ ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಈ ಧರ್ಮ ಹೇಳುವಂಥದ್ದು ನಶಿಸ್ತಾ ಇದ್ದರೂ ಕೂಡ ಅದನ್ನು ನಾವು ಇನ್ನೂ ಉಳಿಸ್ಕೊಂಡು ಹೋಗಬೇಕು. ಯಾಕೆಂದರೆ ಈಗ ಹೇಳಿದ್ದಾರೆ ಪ್ರಥಮ ಪಾದೆ ಇಂದಣಿ, ಇದು 1ನೇ ಪಾದವಂತೆ, ಕಲಿಯುಗದ ಮೊದಲನೇ ಪಾದ, ಇನ್ನೂ 3 ಪಾದಗಳು ಬಾಕಿ ಇದೆವಂತೆ. ಹಾಗಾಗಿ ಇನ್ನೂ 3 ಪಾದವನ್ನು ನಾವು ಕಳಿಬೇಕು. ಯಾಕೆ ಈಗ ಕಲಿಯುಗ ಪ್ರಾರಂಭವಾಗಿ 5,000 ವರ್ಷಗಳು ಆಯಿತು. ಹಾಗೆ 4 ಲಕ್ಷ ಚಿಲ್ಲರೆ ವರ್ಷ ಈ ಕಲಿಯುಗ ಇದೆಯಂತೆ. ಹಾಗಾಗಿ ಇನ್ನೂ ನಾವು ಮುಂದುವರೆದುಕೊಂಡು ಹೋಗಬೇಕು ಅಂತಾದರೆ ನಾವು ಅವರು ಹೇಳಿದಂಥ ಆ ಮಾರ್ಗದರ್ಶನದಲ್ಲಿ ಹೋದರೂ ಮಾತ್ರ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇದೆ. ನಾವು ಏನೇ ಕೂಡ ಈ ಒಂದು ವ್ಯಾವಹಾರಿಕ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಮುಳುಗಿಕೊಂಡು ಇದ್ದರೂ ಕೂಡ ನಾವು ಯಾಕೆ ಬಂದಿದ್ದೇವೆ, ಏನು ನಾವು ಮಾಡಬೇಕು, ಏನು ಮಾಡ್ತಾ ಇದ್ದೇವೆ ಅಂತ ನಾವು ತಿಳಿದುಕೊಂಡ್ರೆ ನಮಗೆ ಎಲ್ಲ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ತೋರಿಸಿದಂಥ ಆ ದಾರಿಯಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಎಸ್ ಗುರುಗಳೇ, ಈಗ ಈ ಯುವ ಸಮಾಜ ಏನಿದೆ, ಯುವ ಸಮಾಜ ಏನಾದರೂ ಒಂದು ವೇಳೆ ಶಂಕರಾಚಾರ್ಯ ಅವರ ಅದ್ವೈತ ಸಿದ್ಧಾಂತಗಳನ್ನು ಪಾಲಿಸಿದ್ರೆ ಯಾವ ರೀತಿ ಇರುತ್ತೆ ಅನಿಸುತ್ತೆ ನಿಮಗೆ? ಯುವ ಸಮಾಜ ಎಲ್ಲರೂ ಕೂಡ ಅವರ ಶಂಕರಾಚಾರ್ಯರ ಆದೇಶವನ್ನು ಪಾಲನೆ ಮಾಡಿದ್ರೆ ಎಲ್ಲರೂ ಕೂಡ ಶಂಕರಾಚಾರ್ಯರೇ ಆಗಬಹುದು. ಯಾಕೆಂದರೆ ಅವರೇ ಹೇಳಿದ್ದಾರೆ, ಅಹಂ ಬ್ರಹ್ಮಾಸ್ಮಿ ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳಿದ್ದಾರೆ. ಅವರು ಹೇಳಿದಂಥ ತತ್ವ ಸಿದ್ಧಾಂತ ಇದು. ನಾನೇ ಅವನು, ಅವನೇ ನಾನು ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರ ಸಿದ್ಧಾಂತದ ಬಗ್ಗೆ ಅವರು ಹೇಳಿಕೊಟ್ಟ ಆ ಒಂದು ಆಚರಣೆ, ಅವರು ಹೇಳಿದ್ದನ್ನು ನಾವು ಆಚರಣೆಯಲ್ಲಿ ಇಟ್ಟುಕೊಂಡ್ರೆ ನಾವೆಲ್ಲರೂ ಕೂಡ ಬ್ರಹ್ಮಜ್ಞಾನವನ್ನು ಪಡೆಯಲಿಕ್ಕೆ ನಾವೆಲ್ಲರೂ ಕೂಡ ಸಾಧ್ಯ ಆಗ್ತದೆ ಅಂತ. ಯಾಕೆಂದರೆ ಆ ಬ್ರಹ್ಮಜ್ಞಾನ ಹೇಳುವಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಇರ್ತದೆಯಂತೆ. ನಮ್ಮಲ್ಲಿ, ನಿಮ್ಮಲ್ಲಿ, ಅವರಲ್ಲಿ, ಇವರಲ್ಲಿ ಹೇಳಲ್ಲ, ಎಲ್ಲ ಜೀವಿಗಳಲ್ಲಿ ಅಣುರೇಣು ತೃಣಕಾಷ್ಠ, ಅಣುವಿನಿಂದ ಹಿಡಿದು ಎಲ್ಲ ಜಗತ್ತಿನಲ್ಲಿ ಸಣ್ಣ ವಸ್ತುವಿನಿಂದ ಹಿಡಿದು ಎಷ್ಟು ದೊಡ್ಡದು ಹೇಳುವಂಥ ವಸ್ತು ಏನೇನು ಇದೆಯೋ ಆ ಎಲ್ಲ ಎಲ್ಲವೂ ಕೂಡ ಆ ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ನಮಗೆ ಅವರು ಗಟ್ಟಿಯಾಗಿ ಸ್ಪಷ್ಟವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ನಾವು ಬಂದಂಥ ದಾರಿಯಲ್ಲಿ ನಾವು ಮುಂದೆ ಸಾಗಿದರೆ ಅಥವಾ ನಾವು ಏನು ತಪ್ಪುತ್ತಾ ಇದ್ದೇವೆ ಅಂತ ಆತ್ಮಾವಲೋಕನ, ಸಿಂಹಾವಲೋಕನ ಅಂದರೆ ಹಿಂದೆ ಆ ಸಿಂಹಾವಲೋಕನ ಮಾಡ್ಕೊಳ್ಬೇಕಂತೆ ನಾವು. ಸಿಂಹ ಒಂದು 10 ಹೆಜ್ಜೆ ಮುಂದೆ ಹೋಗಿ ಅದು ಹಿಂದೆ ನೋಡ್ತದೆಯಂತೆ, ತಾನು ಎಷ್ಟು ಹೆಜ್ಜೆ ನಡೆದಿದ್ದೇನೆ ಏನು. ಹಾಗಾಗಿ ನಾವೆಲ್ಲರೂ ಕೂಡ ಅದನ್ನು ಮಾಡಿಕೊಳ್ಬೇಕು. ಹಿಂದೆ ಎಲ್ಲ ರಾಜರು ಕೂಡ ತಾವು ಮಲಗಿಕೊಳ್ಬೇಕಾದ್ರೆ ತಮ್ಮ ಆ
ಬೆಳಗ್ಗೆ ತಾನು ಎದ್ದು ಈಗ ರಾತ್ರಿ ಮಲಗುವಲ್ಲಿವರೆಗೆ ಏನೇನು ಮಾಡಿದ್ದೇನೆ, ಏನೇನು ಒಳ್ಳೆ ಕೆಲಸ ಮಾಡಿದ್ದೇನೆ, ಎಷ್ಟು ಸುಳ್ಳು ಹೇಳಿದ್ದೇನೆ, ಎಷ್ಟು ತಪ್ಪು ಮಾಡಿದ್ದೇನೆ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇನೆ, ಎಷ್ಟು ದಾನ ಧರ್ಮ ಮಾಡಿದ್ದೇನೆ, ಎಷ್ಟು ಜಪತಪ ಮಾಡಿದ್ದೇನೆ ಅಂತ ಅವರೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ತಿದ್ರಂತೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಈ ರೀತಿಯಲ್ಲಿ ಆತ್ಮಾವಲೋಕನವನ್ನು ನಾವು ಮಾಡಿಕೊಂಡ್ರೆ ನಾವೆಲ್ಲರೂ ಕೂಡ ಅವರ ದಾರಿಯಲ್ಲಿ ನಡೆದರೆ, ಅವರು ಹೇಳಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ನಡೆದರೆ ನಾವೆಲ್ಲರೂ ಕೂಡ ಬ್ರಹ್ಮಜ್ಞಾನವನ್ನು ಪಡೀಲಿಕ್ಕೆ ನಾವೆಲ್ಲರೂ ಕೂಡ ಸಾಧ್ಯವಾಗ್ತದೆ ಅಂತ ಈ ಶುಭ ಸಂದರ್ಭದಲ್ಲಿ ನಾವು ಅವರಿಗೆ ಈ ರೀತಿಯಲ್ಲಿ ನಾವು, ಯಾಕೆಂದರೆ ಆ ಶಂಕರ ಜಯಂತಿ ಉದ್ದೇಶನೇ ಅದಂತೆ. ಯಾಕೆಂದರೆ ನಾವು ಜಸ್ಟು ಅವರ ಸ್ಮರಣೆ ಮಾಡುವುದಷ್ಟೇ ಅಲ್ಲ, ಅವರ ಎಲ್ಲ ರೀತಿಯಾದಂಥ ಸಿದ್ಧಾಂತಗಳನ್ನು, ಉಪನಿಷತ್ತು, ಭಾಷ್ಯ, ಭಗವದ್ಗೀತೆ ಇದನ್ನೆಲ್ಲ ನಾವು ಓದಬೇಕು. ಆ ಓದಿದ ಸಾರ ಏನು, ಸಂಗ್ರಹ ಏನು ಅಂತ, ಆ ತಿರುಳು ಏನು ಅಂತ ನಾವು ತಿಳಿದುಕೊಂಡು ನಾವು ಅದರಲ್ಲಿ ಮುನ್ನಡೆದರೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಈ ಜೀವನದ ಸಾರ್ಥಕ, ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದಕ್ಕೆ ನಮಗೆ ಸಾರ್ಥಕವಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಆ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಎಸ್ ಗುರುಗಳೇ, ಶಂಕರಾಚಾರ್ಯರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀವು ಹೇಳಿದ್ರಿ ಕೂಡ, ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಕೊಟ್ರಿ. ಇವತ್ತು ಶಂಕರಾಚಾರ್ಯ ಜಯಂತಿ ಇರೋದ್ರಿಂದ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ? ಶಂಕರಾಚಾರ್ಯರು ಯಾವ ರೀತಿ 16 ವರ್ಷದಲ್ಲಿ ಯಾವ ರೀತಿ ಅವರು ಸಾಧನೆಯನ್ನು ಮಾಡಿದ್ದಾರೆ, ಆ ನಂತರ 16 ವರ್ಷದಲ್ಲಿ ಯಾವ ರೀತಿ ಪ್ರಪಂಚವನ್ನು ಪರ್ಯಟನೆ ಮಾಡಿದ್ದಾರೆ ಅಂತ. ಯಾಕೆಂದರೆ 16 ವರ್ಷ ನಮಗೆ ಎಲ್ಲರಿಗೂ ಕೂಡ ಈ ಮಕ್ಕಳಾಗಿದ್ದವರು ಆ ವಿದ್ಯಾಭ್ಯಾಸವನ್ನು 16 ವರ್ಷದಲ್ಲಿ ಯಾವ ರೀತಿ ಓದಬೇಕು, ಯಾವ ರೀತಿ ಅಧ್ಯಯನವನ್ನು ಮಾಡಬೇಕು, ವೇದ ಅಧ್ಯಯನವನ್ನು ಯಾವ ರೀತಿ ಮಾಡಬೇಕು, ಜ್ಞಾನವನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು, ಹಾಗೆ ಗುರು ಸೇವೆಯನ್ನು ಯಾವ ರೀತಿ ಮಾಡಬೇಕು, ಇದನ್ನೆಲ್ಲವನ್ನು ಕೂಡ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ನಂತರ 16 ವರ್ಷ ಆದಮೇಲೆ ಸನ್ಯಾಸಿ ಧರ್ಮವನ್ನು ಸ್ವೀಕಾರ ಮಾಡಿ ಸನ್ಯಾಸಿಗಳು ಯಾವ ರೀತಿ ಇರಬೇಕು, ಹೇಗೆ ತಪಸ್ಸನ್ನು ಮಾಡಬೇಕು, ಹಾಗೆ ಯಾವ ರೀತಿ ಅವರು ಕಾಲ್ನಡಿಗೆಯಲ್ಲೇ ಸಂಚಾರವನ್ನು ಮಾಡಬೇಕು, ಹೀಗೆ ಇದು ಎಲ್ಲ ರೀತಿಯಲ್ಲೂ ಕೂಡ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ತೋರಿಸಿಕೊಟ್ಟಂಥ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋದರೆ, ನಾವು ಈಗ ಯಾವ ಅವನು ವಿದ್ಯಾರ್ಥಿನೇ ಆಗಿರ್ಬೋದು, ಅಥವಾ ಗೃಹಸ್ಥನೇ ಆಗಿರ್ಬೋದು, ಅಥವಾ ವಾನಪ್ರಸ್ಥನೇ ಆಗಿರ್ಬೋದು, ಅಥವಾ ಸನ್ಯಾಸಿಗಳೇ ಆಗಿರ್ಬೋದು, ಅವರ ಇದ್ದಂಥ ಆಶ್ರಮದಲ್ಲಿ ಯಾವ ರೀತಿ ಇರಬೇಕೋ ಅಂತ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ನಾವು ಆ ರೀತಿಯಲ್ಲೇ ಅವರ ಮಾರ್ಗದರ್ಶನದಲ್ಲೇ ನಾವು ಹಾಗೆ ಮುಂದುವರಿದರೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಮುಂದೆ ಆ ತತ್ವವನ್ನು ಯಾವ ರೀತಿ ತತ್ವಮಸಿ ಅಂತ ಅವರೇ ಹೇಳಿದ್ದಾರೆ. ಆ ತತ್ವಮಸಿ, ತತ್ವ ಅಂದರೆ ಆ ಭಗವಂತನ ಜ್ಞಾನ. ನಾವು ಎಲ್ಲಿಂದ ಬಂದಿದ್ದೇವೆಯೋ ಅಲ್ಲಿಗೆ ನಾವು ಹೋಗಬೇಕಂತೆ, ಆವಾಗ ಅದು ಪರಿಪೂರ್ಣವಾಗ್ತದೆಯಂತೆ. ಹಾಗಾಗಿ ಅಲ್ಲಿ ಆ ಒಂದು ಜ್ಞಾನವನ್ನು ಪಡೀಲಿಕ್ಕೆ ನಮಗೆ ಈ ಶರೀರದ ಮೂಲಕವಾಗಿ ನಾವು ಆ ಜ್ಞಾನವನ್ನು ಪಡೆದುಕೊಳ್ಳಬಹುದು. ಈ ಶರೀರ ಅಂದರೆ ಮನುಷ್ಯನ ಶರೀರದ ಮೂಲಕವಾಗಿ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಬುದ್ಧಿಶಕ್ತಿಯನ್ನು ಆ ರೀತಿಯಲ್ಲಿ ನಮಗೆ ಆ ಶಂಕರಾಚಾರ್ಯರೇ ಅನುಗ್ರಹವನ್ನು ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಗುರುಗಳೇ, ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಟ್ರಿ, ಎಲ್ಲದಕ್ಕೂ ಧನ್ಯವಾದಗಳು ಗುರುಗಳೇ. ಎಸ್ ವೀಕ್ಷಕರೇ, ಈಗಾಗಲೇ ನೀವು ನೋಡಿದ್ರು ಕೂಡ ವೆಂಕಟರಮಣ ಭಟ್ ಅವರು ಸಾಕಷ್ಟು ಮಾಹಿತಿಗಳನ್ನು ಹೇಳಿದ್ರು. ನಮಗೆ ಶಂಕರಾಚಾರ್ಯರವರ ಬಗ್ಗೆ ತಿಳಿದಿರುವಂಥ ಮಾಹಿತಿಗಳನ್ನು ಸಾಕಷ್ಟು ಹೇಳಿದ್ರು. ಅವರ ಬಾಲ್ಯದ ಸಮಯದ
ಚರಿತ್ರೆ ಆಗಿರ್ಬೋದು ಮತ್ತು ಅವರ ಸನ್ಯಾಸತ್ವ ಸ್ವೀಕರಿಸಿದಂಥ ಸಮಯ ಆಗಿರ್ಬೋದು ಮತ್ತು ಅವರು ಯಾವುದೇ ರೀತಿಯ ಭೇದ ಭಾವ ಕೂಡ ಮಾಡ್ತಿರಲ್ಲ ಸಮಾಜದಲ್ಲಿ, ಒಂದು ರೀತಿಯಾಗಿ ಒಂದೇ ಜಾತಿಯ ಯಾವುದೇ ರೀತಿಯ ಭೇದ ಭಾವವನ್ನು ಮಾಡ್ತಿರಲಿಲ್ಲ, ನಾವೆಲ್ಲರೂ ಒಂದೇ, ಧರ್ಮ ಒಂದೇ ಅಂತ ರೀತಿಯಾಗಿ ಇದ್ದರು ಅಂತ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಂಡ್ರು. ವೆಂಕಟರಮಣ ಭಟ್ ಅವರ ಮಾಹಿತಿಗಳನ್ನು ನೀವು ಈಗಾಗಲೇ ನೋಡಿದ್ದೀರಾ. ಕ್ಯಾಮ್ರಾ ಪರ್ಸನ್ ವಾಸು ಜೊತೆ ವಿವೇಕಾದಿತ್ಯ, ಅಶ್ವವೇಗ ನ್ಯೂಸ್, ಬ್ಯಾಂಗ್ಳೂರು.